ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಹಾಗೂ ಈ ದಿನದ ಈ ಮಾಸದ ವಿಶೇಷತೆ ನಾನು ಏನಪ್ಪ ತಿಳಿಸ್ತಾ ಇದ್ದೀನಿ ಅಂದರೆ ಆಷಾಢ ಮಾಸದ ಬಗ್ಗೆ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವ ವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು. ನೋಡಿ, ನಮಗೆ ಸುಮಾರು ಜನ ಗುರುಗಳೇ ನಮ್ಗೆ ಯಾವುದು ಗೊತ್ತಾಗ್ತಾ ಇಲ್ಲ, ಆಷಾಢ ಮಾಸ ಅಂತಂದರೆ ಏನು, ಆಷಾಢ ಮಾಸದ ಮಹಿಮೆ ತಿಳಿಸಿ, ಇದರಲ್ಲಿ ಒಳ್ಳೆ ಕೆಲಸ ಮಾಡ್ಬೋದಾ ಬೇಡವಾ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡಿ ಗುರುಗಳೇ ಅಂತ ನಮ್ಮ ರಾಮಣ್ಣವರು, ಆಮೇಲೆ ದೀಕ್ಷಿತರು, ಆಮೇಲೆ ರಾಮಚಂದ್ರಾಚಾರ್ಯರು, ಆಮೇಲೆ ದೀಕ್ಷಿತರು ಅಂದರೆ ರಘುವಂಶ ದೀಕ್ಷಿತ್ ಅಂತ ಅವ್ರ ಹೆಸರು, ನಮ್ಮ ದೇವಸ್ಥಾನದ ಡಿವೋಟೀಸು. ಅವ್ರಿಗಾಗಿ ನಾನು ಈ ಆಷಾಢ ಮಾಸದ್ದು ವಿಶೇಷತೆ ಏನಪ್ಪ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಆಷಾಢ ಮಾಸದ ಮಹತ್ವವೇನು, ಮತ್ತು ನಮಗೆ ಯಾವ ರೀತಿ ಸಹ ನಮಗೆ ಈ ಆಷಾಢ ಮಾಸನ ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಯಾವ ದಾನ ಮಾಡಿದ್ರೆ ಒಳ್ಳೆಯದಾಗತ್ತೆ, ಇದ್ರ ಮಹತ್ವ ಏನು ಅಂತಕ್ಕಂಥದ್ರ ಬಗ್ಗೆ ನಾನು ಒಂದೆರಡು ಮಾತು ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಹಿಂದೂ ಜ್ಯೋತಿಷ್ಯದ ಪ್ರಕಾರ ನಿನ್ನೆ 17, ಇವತ್ತು 18. ನಿನ್ನೆ ದಕ್ಷಿಣಾಯನ ಪುಣ್ಯಕಾಲ ಶುರುವಾಗ್ಬಿಟ್ಟಿದೆ. ನಮಗೆ ನಿನ್ನೆಯಿಂದ ಶುಕ್ರವಾರದಿಂದ ದಕ್ಷಿಣಾಯನ ಪುಣ್ಯಕಾಲ ಶುರುವಾಗಿದೆ. ಆಮೇಲೆ ನಮಗೆ ಈ ಆಷಾಢದಲ್ಲಿ ಮದುವೆ, ಉಪನಯನ, ನಾಮಕರಣ, ಮುಂಜಿ ಅಥವಾ ಯಾವುದೇ ಆಗಲಿ ಗಾಡಿ ವಾಹನ ಏನೂ ಸಹ ತಗೋಬಾರ್ದು ಅಂತಕ್ಕಂಥದ್ದು ಒಂದು ನಿಯಮವಿದೆ. ನಿಯಮ ಅಂತ ಅಂದರೆ ಅದೇನು ಕಂಪಲ್ಸರಿ ಏನಲ್ಲ. ನಮಗೆ ವಿಶೇಷವಾಗಿ ಶುಭ ಕಾರ್ಯಗಳಿಗೆ ಲಗ್ನಕ್ಕೆ ನಿಷೇಧ ಅಂತಕ್ಕಂಥದ್ದು ನಮಗೆ ಇದೇನಪ್ಪ ಅಂತಂದರೆ ನಮಗೆ ಈ ಮುಂತಾದ ಶುಭ ಕಾರ್ಯಗಳೆಲ್ಲ ನಿಷೇಧವಾಗಿದೆ. ಇದಕ್ಕೆ ನೂರಾರು ಕಾರಣಗಳಿವೆ. ಆಷಾಢ ಮಾಸದಲ್ಲಿ ಮಳೆ ಆರ್ಭಟ, ಗಾಳಿ, ಮತ್ತು ಏನೂ ಸಹ ನಾವು ಎಲ್ಲೂ ಓಡಾಡಲಿಕ್ಕಾಗೋದಿಲ್ಲ. ಅತೀ ಬಿರುಗಾಳಿ, ಅತೀ ಮಳೆ. ಅದಕ್ಕಾಗಿ ನಾವು ಈ ಮಳೆಗಾಳಿ, ಗಾಳಿ ಜಾಸ್ತಿ, ಗಾಳಿ ಬಡಿತ, ಆಮೇಲೆ ನಾವು ಏನೂ ಕಾರ್ಯಕ್ರಮಗಳು ಮಾಡೋದಕ್ಕಾಗೋದಿಲ್ಲ, ಮತ್ತು ಅವಾಗ ಅಡಚಣೆಗಳು ಉಂಟಾಗತ್ತೆ. ಅದಕ್ಕಾಗಿ ಸಹ ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ನಿಷಿದ್ಧ ಅಂತ ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ ನಮ್ಮ ಸನಾತನ ಧರ್ಮದ ಪಂಚಾಂಗದ ಪ್ರಕಾರ. ಮತ್ತು ವಿಶೇಷವಾಗಿ ಅನಾನುಕೂಲಗಳು ಜಾಸ್ತಿ, ಗಾಳಿ, ಮಳೆ, ಮತ್ತು ಯಾರೂ ಬರೋದಿಲ್ಲ, ಊರಿಂದ ಊರಿಗೆ ಹೋಗಲಿಕ್ಕಾಗೋದಿಲ್ಲ, ಮತ್ತು ವಾಹನಗಳ ಅಡಚಣೆಗಳಿರುತ್ತೆ, ಬರೋಕ್ಕಾಗೋದಿಲ್ಲ. ಬರೀ ಈ ಹಳ್ಳಿಗಾಡಿಗೆ ಹೋಗ್ಬಿಟ್ರೆ ನಮಗೆ ಕೆಲವೊಂದು ಕಡೆ ಬರೀ ಮಣ್ಣು, ನೀರು, ಬುರ್ಜೆ, ಎಲ್ಲೂ ಓಡಾಡಲಿಕ್ಕಾಗೋದಿಲ್ಲ. ಮತ್ತು ವಿಶೇಷವಾಗಿ ಅನಾನುಕೂಲವಾಗಿದ್ದರಿಂದ ಈ ಮಾಸದಲ್ಲಿ ನಮಗೆ ಈ ಶುಭ ಕಾರ್ಯಗಳನ್ನು ನಿಷೇಧ ಅಂತಕ್ಕಂಥದ್ದು ಒಂದು ವಾತಾವರಣ ಇದೆ. ಮತ್ತು ನಮಗೆ ಈ ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಮಗೆ ನೋಡಿ, ಈ ಮಾಸದಲ್ಲಿ ಶಿವ ಪಾರ್ವತಿಯವರು ಅಮರತ್ವ ಪಡೆದಕ್ಕಂಥ ಮಾಸ ಇದು. ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿತಕ್ಕಂಥದ್ದು ಈ ಆಷಾಢ ಮಾಸದಲ್ಲಿ. ಗಂಗೆ ಭೂಮಿಗೆ ಉತ್ತರಮುಖವಾಗಿ ಹರಿತಕ್ಕಂಥದ್ದು ಮಾಸದಲ್ಲಿ ಅನಸೂಯಾದೇವಿ ಎಂಬ ಮಹಾಪತಿವ್ರತೆ ಈ ಮಾಸದ 4 ಸೋಮವಾರ ಶಿವವ್ರತ ಮಾಡಿರೋದ್ರಿಂದ ಮಾಡಿದ್ದುಂಟು. ಮತ್ತು ಅಮರನಾಥನ ಶಿವಲಿಂಗ ದರ್ಶನ ಪ್ರತಿ ವರ್ಷ ಈ ಸಮಯದಲ್ಲಿ ಆರಂಭವಾಗುತ್ತದೆ. ಯಾವತ್ತೂ ಸಹ ನಮಗೆ ಅಮರನಾಥನ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಈ ಆಷಾಢ ಮಾಸದಲ್ಲಿ ನಮಗೆ ಆರಂಭವಾಗುತ್ತದೆ. ಮತ್ತು ನೋಡಿ, ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢ ಮಾಸದ ಶುಕ್ರವಾರದಲ್ಲಿ. ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಆಚರಿಸುವರು. ಈ ದಿನ ಆ ದಿನ ಸಂಜೆ ಮನೆ ಮುಂದೆ ದೀಪ ಹಚ್ಚಿ ಇಡುತ್ತಾರೆ. ಮತ್ತು ವಿಶೇಷವಾಗಿ ಈ ಆಚರಣೆ ಮೈಸೂರು ಪ್ರಾಂತಗಳಲ್ಲಿ ತುಂಬ ಚೆನ್ನಾಗಿ ನಡೆಯತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಮಾಡಬೇಕಾದ ಕಾರ್ಯಗಳು ನೋಡಿ, ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದು. ಇಂದ್ರನು ಗೌತಮರಿಂದ ಶಾಪ ಪಡೆದಾಗೂ ಆಷಾಢದಲ್ಲಿ 4 ಸೋಮವಾರ
ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಪಡೆದ ದಿನ. ಮತ್ತು ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಆಷಾಢ ಹುಣ್ಣಿಮೆ ಮತ್ತು ಆ ದಿನ ಗುರುಪೌರ್ಣಿಮೆಯನ್ನು ಸಹ ಎಲ್ಲ ಮಠ ಮಂದಿರಗಳು ಆಚರಿಸಿ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡುತ್ತಾರೆ. ಮತ್ತು ಆಷಾಢ ಶುಕ್ಲದ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮೀ ವ್ರತ ಅಂತಕ್ಕಂಥದ್ದು ಸಹ ಮಾಡ್ತಕ್ಕಂಥದ್ದು. ಈ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಿಸುತ್ತಾರೆ. ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿ ಇರುವುದರಿಂದ ಈ ಮಾಸವು ಸಹ ವಿಶೇಷವೇ ಆಗಿದೆ. ಇನ್ನೊಂದು ವಿಶೇಷ ಎಂದರೆ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಬಂದಿರುವುದು ಸಹ ಈ ಆಷಾಢ ಮಾಸದಲ್ಲೇ. ಈ ಆಷಾಢ ಮಾಸದಲ್ಲಿ ಪೂಜೆ ಯಾವ ರೀತಿನಪ್ಪ ಅಂತಂದರೆ, ನಮಗೆ ಆಷಾಢದ ಮಾಸದ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವುದರಿಂದ ವಿಶೇಷವಾಗಿ ಫಲ ದೊರಕತಕ್ಕಂಥದ್ದು. ಹೆಣ್ಣುಮಕ್ಕಳು ಪ್ರತಿ ಶುಕ್ರವಾರ ಸೂರ್ಯಾಸ್ತದ ಮುಂಚೆ ಪೂಜೆ ಮಾಡಿದರೆ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಅವರು ಮನೆಗೆ ಯಾವುದೇ ತೊಂದರೆ ಬರುವುದಿಲ್ಲ. ವಿವಾಹದ ನಂತರ ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ಬೆಳಗಿನ ವೇಳೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆಷಾಢ ಮಾಸದಲ್ಲಿ ಬರುವ ಹಬ್ಬಗಳು ವಿಶೇಷತೆ ಮತ್ತು ದಿನಗಳು ನೋಡಿ. ಪ್ರಥಮ ಶೈನಿ ಏಕಾದಶಿ, ಚಾತುರ್ಮಾಸ್ಯಾರಂಭ ಶುಕ್ಲ ಏಕಾದಶಿ, ಮತ್ತು ಗುರುಪೌರ್ಣಿಮೆ, ವ್ಯಾಸ ಪೌರ್ಣಿಮೆ, ಮತ್ತು ಕಾಮಿಕ ಏಕಾದಶಿ, ಕೃಷ್ಣ ಏಕಾದಶಿ, ಮತ್ತು ಕರ್ಕ ಸಂಕ್ರಮಣ ದಕ್ಷಿಣಾಯನ ಪರ್ವಕಾಲ. ಸೂರ್ಯ ನೋಡಿ ಕರ್ಕಾಟಕ ರಾಶಿ ಪ್ರವೇಶ ಮಾಡೋದ್ರಿಂದ ಕರ್ಕ ಸಂಕ್ರಮಣ ದಕ್ಷಿಣಾಯನ ಪುಣ್ಯಕಾಲ. ಅದಕ್ಕೆ ನೋಡಿ ನಿನ್ನೆ ಶುಕ್ರವಾರ 17ನೇ ತಾರೀಕು, ಇವತ್ತು 18 ಶುಕ್ರವಾರ ದಕ್ಷಿಣಾಯನ ಪುಣ್ಯಕಾಲ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಕರ್ಕ ಸಂಕ್ರಮಣ ದಕ್ಷಿಣಾಯನ ಪರ್ವಕಾಲ, ಭೀಮನ ಅಮಾವಾಸ್ಯೆ ಮತ್ತು ಶುಕ್ರವಾರ ಲಕ್ಷ್ಮೀ ಪೂಜೆ. ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಕಷ್ಟಗಳೆಲ್ಲ ಸಹ ಪರಿಹಾರ ಆಗ್ತಕ್ಕಂಥದ್ದು. ನೋಡಿ, ಆಷಾಢ ಮಾಸದ ನಿಯಮಗಳು ಈ ಥರ ಇರುತ್ತೆ. ಆಷಾಢ ಮಾಸವನ್ನು ಮಳೆಯ ಮಾಸ ಎಂದು ಕರೆಯುತ್ತಾರೆ. ಸೋಂಕಿನ ಅಪಾಯಗಳು ಆದ್ದರಿಂದ ಹೆಚ್ಚಾಗುತ್ತವೆ. ಮತ್ತು ಆದ್ದರಿಂದ ಈ ತಿಂಗಳಲ್ಲಿ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸುವುದು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತವೆ. ಕೆಲವು ನಿಯಮಗಳ ಪಟ್ಟಿ: ಹೆಚ್ಚಿನ ಪ್ರಮಾಣದ ನೀರನ್ನು ಹೊಂದಿರುವ ಹೆಣ್ಣು ಮಕ್ಕಳನ್ನು ಹೆಚ್ಚಿನ ಪ್ರಮಾಣದ ನೀರನ್ನು ಹೊಂದಿರುವ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ, ಎಣ್ಣೆ ಆಹಾರ ಸೇವೆಯನ್ನು ಕಡಿಮೆ ಮಾಡಿ, ಶುಭ ಫಲಗಳನ್ನು ಪಡೆಯಲು ಆಷಾಢ ಮಾಸದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ನೀವು ಇಷ್ಟಪಟ್ಟರೆ ಏಕಾದಶಿ, ಅಮಾವಾಸ್ಯೆ ಮತ್ತು ಪೂರ್ಣಿಮಾ ದಿನಗಳಲ್ಲಿ ಛತ್ರಿ, ಕಡಾವು, ಆಮ್ಲ, ಮಾವು ಹಣ್ಣುಗಳು, ಸಿಹಿತಿಂಡಿಗಳು, ಹಣ ಮತ್ತು ಹೆಚ್ಚಿನ ಅಗತ್ಯ ಇರುವ ಜನರಿಗೆ ದಾನ ಮಾಡಿ ವಿಶೇಷ ಪುಣ್ಯ ಫಲ ತಕ್ಕಂಥದ್ದು. ಆಷಾಢ ಮಾಸದ ದಿನ ಬ್ರಾಹ್ಮಣರಿಗೆ ಅಥವಾ ನಿಮ್ಗೆ ಯಾರಿಗೆ ಕೊಡಬೇಕು ಅನಿಸುತ್ತೋ ಅವರಿಗೆ, ಬ್ರಾಹ್ಮಣರಿಗಾಗಲಿ ಅಥವಾ ನಿಮ್ಮ ಸ್ನೇಹಿತರಿಗಾಗಲಿ ಕೊಡೆ, ಉಪ್ಪು, ನೆಲ್ಲಿಕಾಯಿ ದಾನ ಮಾಡೋದ್ರಿಂದ ಋಣ ರೋಗಾದಿಗಳೆಲ್ಲ ದೂರವಾಗಿ ಸಕಲ ಯಶಸ್ಸು ಪಡೀತಕ್ಕಂಥದ್ದು. ಆದ್ದರಿಂದ ಈ ಆಷಾಢ ಮಾಸದ ಮಹಾತ್ಮೆಯನ್ನು ತಿಳಿಸಿಕೊಟ್ಟಿರುತ್ತೇನೆ. ಇಂತಿ ನಿಮ್ಮ ಕೆ ವೆಂಕಟೇಶ್ ಶರ್ಮಾ. ನಮಸ್ಕಾರಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.